ಈಗ ಚಂಪೂ ರಾಮಾಯಣದ ಬಗ್ಗೆ ನೋಡೋಣ. ಕಥೆ, ಸಾರಾಂಶ, ನೋಟ್ಸ್ ಇವುಗಳನ್ನು ನೋಡಿಕೊಂಡು ಸುಲಭವಾಗಿ ನೀವು ಚಂಪೂ ರಾಮಾಯಣದ ಬಗ್ಗೆ ತಿಳ್ಕೊಳ್ಬಹುದು. ಆದರೆ ಆ ಶಬ್ದಗಳಿಗೆ ಅಥವಾ ಶ್ಲೋಕಗಳಲ್ಲಿರುವಂತಹ ಆ ಶಬ್ದಗಳಿಗೆ ಅರ್ಥವನ್ನು ಮಾಡಿಕೊಳ್ಳೋದು ಕಷ್ಟ, ಅನ್ವಯವನ್ನು ಮಾಡಿಕೊಳ್ಳೋದು ಕಷ್ಟ. ಆದ್ದರಿಂದ ತರಗತಿ ತುಂಬ ಮುಖ್ಯವಾಗಿದೆ. ನೋಟ್ಸನ್ನು ಹೇಗಾದರೂ ನೀವು ನೋಡ್ಕೊಳ್ಬೋದು, ಸಮ್ಮರಿ ಓದ್ಕೊಳ್ಬೋದು ಆಗತ್ತೆ. ಆದರೆ ಇದನ್ನು ತಿಳ್ಕೊಳ್ಬೇಕು ಅಂತಾದರೆ ಪಾಠ ಬೇಕಾಗತ್ತೆ. ಈ ಕಾರಣದಿಂದ ಸಂಸ್ಕೃತ ಪಾಠದ ಬಗ್ಗೆ ಗಮನ ಕೊಡೋಣ. ಚಂಪೂ ರಾಮಾಯಣವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡೋಣ. ನೋಟ್ಸ್ ಇತ್ಯಾದಿಗಳನ್ನು ನಾನು ಆಮೇಲೆ ಕೊಡ್ತೇನೆ. ರೀಡಿಂಗ್ ದಿ ನೋಟ್ಸ್ ಆರ್ ಸಮ್ಮರಿ ಆರ್ ಟ್ರಾನ್ಸ್ಲೇಷನ್ಸ್, you can face the examination and pass the examination. It is not a difficult task. But learning Sanskrit or learning word by word meaning is not so easy. So we have to concentrate our mind on Sanskrit text or Sanskrit poetry or Sanskrit syllabus. So now today we start Champu Ramayana. ಚಂಪೂ ರಾಮಾಯಣ ಸುಂದರಕಾಂಡ. ಬಹುಶಃ ಸುಂದರಕಾಂಡ ಅಂತ ಹೇಳಿದಾಗ ಎಲ್ಲರಿಗೂ ಗೊತ್ತಿರುತ್ತೆ ಏನು ವಿಷಯ ಅಂತ. ಒಂದು ಅಥವಾ ಎರಡು ವಾಕ್ಯದಲ್ಲಿ ಹೇಳಿ ಮುಗಿಸಿಬಿಡಬಹುದು ಕಥೆ. ಆದರೆ ಇದನ್ನು ಎಷ್ಟು ವರ್ಣನೆ ಮಾಡಿದ್ದಾನೆ, ಎಷ್ಟು ವಿಷಯ ಇದೆ ಎಂಬುದು ಹೇಗೆ ಗೊತ್ತಾಗುತ್ತೆ ಅಂದರೆ ಚಂಪೂ ರಾಮಾಯಣವನ್ನು ಓದಿದಾಗ ಗೊತ್ತಾಗುತ್ತೆ. ಹಾಗಿದ್ರೆ ಏನು ವಿಷಯ? ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗಿದ್ದ. ಆ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಕಪಿ ಸೈನ್ಯ 4 ದಿಕ್ಕಿಗೂ ಹೋಗ್ತಾ ಇತ್ತು. ಬೇರೆ ಬೇರೆ ಗುಂಪಾಗಿ ಹೋಗ್ತಾ ಇತ್ತು. ಒಂದು ಗುಂಪು ದಕ್ಷಿಣದ ಕಡೆಗೆ ಬಂತು. ಕೊನೆಗೆ ಅಲ್ಲಿಂದ ಹನುಮಂತ ಲಂಕೆಗೆ ಹಾರಿದ. ಸೀತೆಯನ್ನು ಹುಡುಕಿದ. ಮತ್ತೆ ಹಾರಿ ಅಂದರೆ ಸಮುದ್ರವನ್ನು ಹಾರಿ ಹಿಂದೆ ಬಂದು ರಾಮನಿಗೆ ತಿಳಿಸಿದ ಸೀತೆ ಲಂಕೆಯಲ್ಲಿ ಇದ್ದಾಳೆ ಅಂತ. ಇದಿಷ್ಟು ಕಥಾ ವಿಷಯ. ಇದನ್ನು ಭೋಜರಾಜ ಹೇಗೆ ಬರೆದಿದ್ದಾನೆ ಅಂತ ನೋಡೋಣ. The story is very easy. Simply we can explain this story by 2-3 sentences easily. When Sita was kidnapped by Ravana, the soldiers of Sugriva started to search her. They went in 4 directions. One of them or one group came to Rameshwara, or it had started its journey in south direction.
After reaching Rameshwara, Hanuman, he jumped from Mahendra Parvata or mountain Mahendra and crossed the ocean and reached Lanka. He searched Sita in Ashokavana. Finally, he found her. He defeated many of devils. He killed many of devils and returned to Sri Rama and told Sita was kept in Sri Lanka. This is simple story. Now we have to start the lesson. And the Champu Ramayana is not so easy, very difficult. One word is 2-3 lines. Somewhere 7-8 lines, there is only one word. Such a long or very big compound. So explaining in English is not very easy. We can explain the meaning for each word. We should split the words and we can explain the meaning for single word. ಅಂದರೆ ಅಷ್ಟೊಂದು ದೊಡ್ಡದಾಗಿ ಸಮಾಸಗಳನ್ನು ಮಾಡಿರುವಂತಹ ಪದಗಳನ್ನು ಜೋಡಿಸಿರುವುದರಿಂದ ಒಮ್ಮೆಲೆ ಅರ್ಥವನ್ನು ಹೇಳೋದು ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಸುಲಭ ಇಲ್ಲ. ಆದ್ದರಿಂದ ಏನು ಮಾಡಬೇಕಾಗತ್ತೆ ಅಂತಂದರೆ ಸಮಾಸದಲ್ಲಿರುವಂತಹ ಪದಗಳನ್ನು ಬಿಡಿಸಿ ಆ ಪದಗಳಿಗೆ ಅರ್ಥವನ್ನು ಹೇಳಬೇಕಾಗತ್ತೆ. ಆ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ಈಗ ಇವತ್ತು ಚಂಪೂ ರಾಮಾಯಣದ ಮೊದಲನೇ ಶ್ಲೋಕವನ್ನು ನೋಡೋಣ. ತತೋ ಹನುಮಾನ್ ದಶಕಂಠನೀತಾಂ ಸೀತಾಂ ವಿಚೇತುಂ ಪಥಿಚಾರಣಾನಾಂ ಮಹೇಂದ್ರ ಶೈಲಸ್ಯ ಖಗೇಂದ್ರ ವೇಗಃ ಪ್ರಸ್ಥಾದುದಸ್ಥಾತ್ ಪ್ರಥಮಾನ ವೇಗಃ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ತತೋ ಹನುಮಾನ್ ದಶಕಂಠನೀತಾಂ ಸೀತಾಂ ವಿಚೇತುಂ ಪಥಿಚಾರಣಾನಾಂ ಮಹೇಂದ್ರ ಶೈಲಸ್ಯ ಖಗೇಂದ್ರ ವೇಗಃ ಪ್ರಸ್ಥಾದುದಸ್ಥಾತ್ ಪ್ರಥಮಾನ ವೇಗಃ. ಮೊದಲು ಶ್ಲೋಕವನ್ನು ನೋಡಿದಾಗ ನಾವು ಪದಚ್ಛೇದವನ್ನು ಮಾಡಿಕೊಳ್ಬೇಕು. ಫಸ್ಟ್ ಆಫ್ ಆಲ್ ವಿ ಶುಡ್ ಸ್ಪ್ಲಿಟ್ ದಿ ವರ್ಡ್ಸ್ in the verses. Then we compose the sentences from the verses. ಮೊದಲು ಪದಚ್ಛೇದವನ್ನು ಮಾಡಿಕೊಂಡು ಆಮೇಲೆ ಅನ್ವಯವನ್ನು ಮಾಡಿಕೊಳ್ಬೇಕು. ಪದಚ್ಛೇದವನ್ನು ನೋಡೋಣ. ತತಃ ಹನುಮಾನ್ ದಶಕಂಠನೀತಾಂ ಸೀತಾಂ ವಿಚೇತುಂ ಪಥಿ ಚಾರಣಾನಾಂ ಮಹೇಂದ್ರ ಶೈಲಸ್ಯ ಖಗೇಂದ್ರ ವೇಗಃ ಪ್ರಸ್ಥಾತ್ ಉದಸ್ಥಾತ್ ಪ್ರಥಮಾನ ವೇಗಃ.
ಇದು ಪದಚ್ಛೇದ. These are the words. These are the words which are in the verse. ತತಃ ಇದು ಅವ್ಯಯ, indeclinable. Indeclinable means it has only single form, no other forms like Ramaha, Ramau, Ramaha. No any other forms. It is only one form. It has only single form. Tataha. It is called ಅವ್ಯಯ or indeclinable. ತತಃ ಎಂಬುದು ಅವ್ಯಯ. ಇದಕ್ಕೆ ಬೇರೆ ಯಾವುದೇ ರೂಪಗಳು ಇರಲ್ಲ. ಅಂದರೆ ಈಗ ನೀವು ಶಬ್ದಗಳನ್ನು ರಾಮಃ, ರಾಮವು, ರಾಮಾಹ ಈ ರೀತಿ ಬೇರೆ ಬೇರೆ ರೂಪಗಳನ್ನು ಹೇಳ್ತೀರಿ. ಆದರೆ ಅವ್ಯಯಕ್ಕೆ ರೂಪ ಇರಲ್ಲ, ಒಂದೇ ರೂಪ ಇರುತ್ತೆ. ತತಃ ಅದು ಅವ್ಯಯ. ಹನುಮಾನ್ ಇದು ಪ್ರಥಮ ವಿಭಕ್ತಿ ಏಕವಚನ, ನಾಮಿನೇಟಿವ್ ಕೇಸ್ ಸಿಂಗ್ಯುಲರ್. ದಶಕಂಠನೀತಾಂ ಇದು ಆಕಾರಾಂತ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ದಿಸ್ ಈಸ್ ಫೆಮಿನೈನ್ ending with a, accusative case singular. Dashakanthanītāṁ, accusative case singular. ಸೀತಾಂ ಇದು ಕೂಡ ಆಕಾರಾಂತ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಫೆಮಿನೈನ್ ವರ್ಡ್ ಎಂಡಿಂಗ್ ವಿತ್ ಆ, accusative case singular. ವಿಚೇತುಂ, ವಿಚೇತುಂ ಇದು ತುಮುನ್ನಂತ ಅವ್ಯಯ, ತುಮುನ್ ಪ್ರತ್ಯಯಾಂತ ಅವ್ಯಯ. ಅಂದರೆ ತುಮುನ್ ಎಂಬಂತಹ ಪ್ರತ್ಯಯವನ್ನು ಅಂತ್ಯದಲ್ಲಿ ಹೊಂದಿರುವಂತಹ ಅವ್ಯಯ. ವಿಚೇತುಂ ಈಸ್ indeclinable. It is ending with tumun suffix. When action is started to complete another action, then first action takes tumun suffix. Or when a person starts an action to complete another action, then that another action takes tumun suffix. Saha pathitum gacchati. Example: Saha, he, pathitum, for reading, gacchati, goes. Saha gacchati, he goes. So he started an action, it is going. To complete another action, it is reading. So another action, reading, it takes tumun suffix. Pathitum, saha pathitum gacchati. ಅವನು ಓದಲು ಹೋಗುತ್ತಾನೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಕ್ರಿಯೆಯನ್ನು ಪೂರ್ಣಗೊಳಿಸಲು ಇನ್ನೊಂದು ಕ್ರಿಯೆಯಲ್ಲಿ ತೊಡಗಿಕೊಳ್ತಾನೆ. ಅವನು ಓದಲು ಹೋಗುತ್ತಾನೆ. ಹೋಗುತ್ತಾನೆ ಎಂಬುದು ಒಂದು ಕ್ರಿಯೆ ಆಯಿತು. ಯಾತಕ್ಕೋಸ್ಕರ ಹೋಗ್ತಾನೆ? ಓದಲು ಹೋಗುತ್ತಾನೆ. ಓದಲು ಅಂದರೆ ಇನ್ನೊಂದು ಕ್ರಿಯೆ, ಅದಕ್ಕೋಸ್ಕರವಾಗಿ. ಆದ್ದರಿಂದ ಏನಾಗುತ್ತೆ, ಅಲ್ಲಿ ತುಮುನ್ ಪ್ರತ್ಯಯ ಬರುತ್ತೆ. ವಿಚೇತುಂ, ಪಥಿ, ಪಂಥಾಹ, ಪಂಥಾನೌ, ಪಂಥಾನಃ, ಪಥಿನ್ನ ಶಬ್ದ, ನಕಾರಾಂತ ಪುಲ್ಲಿಂಗ,
ಸಪ್ತಮಿ ವಿಭಕ್ತಿ ಏಕವಚನ. ಪಥಿ, ದಿಸ್ ಈಸ್ ಪಥಿನ್ ವರ್ಡ್ ಎಂಡಿಂಗ್ ವಿತ್ ನ. ಫಾರ್ಮ್ಸ್ ಆರ್ ಪಂಥಾಃ, ಪಂಥಾನೌ, ಪಂಥಾನಃ. ಪಥಿ ಈಸ್ locative singular. ಚಾರಣಾನಾಂ, ಚಾರಣಃ, ಚಾರಣೌ, ಚಾರಣಾಃ. ಅಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಬಹುವಚನ. It is ending with a masculine gender, genitive case, plural form. ಚಾರಣಾನಾಂ. ಮಹೇಂದ್ರ ಶೈಲಸ್ಯ, ಶೈಲಃ, ಇದು ಕೂಡ ಅಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ದಿಸ್ ಈಸ್ ಮ್ಯಾಸ್ಕ್ಯುಲಿನ್ ಎಂಡಿಂಗ್ ವಿತ್ ಅ, ಜೆನೆಟಿವ್ ಸಿಂಗ್ಯುಲರ್. ಖಗೇಂದ್ರ ವೇಗಃ, ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ದಿಸ್ ಈಸ್ ಮ್ಯಾಸ್ಕ್ಯುಲಿನ್ ಎಂಡಿಂಗ್ ವಿತ್ ಅ, ನಾಮಿನೇಟಿವ್ ಸಿಂಗ್ಯುಲರ್. ಪ್ರಸ್ಥಾತ್, ಪ್ರಸ್ಥಃ, ಇದು ಕೂಡ ಅಕಾರಾಂತ ಪುಲ್ಲಿಂಗ, ಪಂಚಮಿ ವಿಭಕ್ತಿ ಏಕವಚನ. ದಿಸ್ ಈಸ್ ಮ್ಯಾಸ್ಕ್ಯುಲಿನ್ ending with a ablative case singular. Prasthat, like Ramat, ablative case singular. Udasthat, this is verb. Ut idu upasarga, asthat ಎಂಬುದು ಕ್ರಿಯಾಪದ. ಇದು ಲುಂಗ್ಲಕಾರ, ಭೂತಕಾಲ. ಪ್ರಥಮ ಪುರುಷ ಏಕವಚನ ಆಗುತ್ತೆ. ಉದಸ್ಥಾತ್, ದಿಸ್ ಈಸ್ ವರ್ಬ್, ಪಾಸ್ಟ್ ಟೆನ್ಸ್ ಫಾರ್ಮ್, ಲುಂಗ್ ಲಕಾರ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಉತ್ ಈಸ್ ಪ್ರೆಫಿಕ್ಸ್. ಅಸ್ಥಾತ್ ಈಸ್ ವರ್ಬ್. ಪ್ರಥಮಾನ ವೇಗ, ಇದು ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ದಿಸ್ ಈಸ್ ಆಲ್ಸೋ ಮ್ಯಾಸ್ಕ್ಯುಲಿನ್ ಎಂಡಿಂಗ್ ವಿತ್ ಅ, ನಾಮಿನೇಟಿವ್ ಕೇಸ್ ಸಿಂಗ್ಯುಲರ್. ಈಗ ನೀವು ಪದಚ್ಛೇದ ಮಾಡಿ ಆಯಿತು. ಈಗ ಪದಗಳನ್ನು ಜೋಡಿಸಿಕೊಳ್ಳೋಣ. ಹೇಗೆ ಜೋಡಿಸಿಕೊಳ್ಬೇಕು? ಕ್ರಿಯಾಪದವನ್ನು ಮೊದಲು ಜೋಡಿಸಿಕೊಳ್ಳೋಣ, ಮೊದಲು ಇಟ್ಕೊಳ್ಳೋಣ, ಆಮೇಲೆ ಅನ್ವಯ ಮಾಡೋಣ. ಹೌ ಕ್ಯಾನ್ ವಿ ಕಂಪೋಸ್ ದಿ ಸೆಂಟೆನ್ಸ್? ವಿ ಶುಡ್ ಟೇಕ್ ದಿ ವರ್ಬ್ ಫ್ರಮ್ ದಿ ವರ್ಸ್ ಇನ್ ದಿ ಬಿಗಿನಿಂಗ್ ಆರ್ ಇನ್ ದಿ ಫಸ್ಟ್. ಫಸ್ಟ್ ಆಫ್ ಆಲ್ ವಿ ಟೇಕ್ ದಿ ವರ್ಬ್ ಫ್ರಮ್ ದಿ ವರ್ಸ್. ಇಟ್ ಈಸ್ ಉದಸ್ಥಾತ್. ಉದಸ್ಥಾತ್ ಮೀನ್ಸ್ ಜಂಪ್ಡ್, ಹಾರಿದನು. ಹೂ ಜಂಪ್ಡ್, ಯಾರು ಹಾರಿದ? ಪ್ರಶ್ನೆ ಮಾಡಿ. ಹನುಮಾನ್ ಜಂಪ್ಡ್, ಹನುಮಂತನು ಹಾರಿದ. ಸೊ ಯು ಗಾಟ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ನೌ. ಹನುಮಾನ್ ಉದಸ್ಥಾತ್, ಹನುಮಾನ್ ಜಂಪ್ಡ್, ಹನುಮಂತನು ಹಾರಿದ. Then you add other words which are in the verse. Which kind of Hanuman? ಪ್ರಥಮಾನ ವೇಗ, ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಿರುವಂತಹ ಹನುಮಂತ ಅಂಥೇಳಿ. ದಿ ಪರ್ಸನ್ ಹೂ ಈಸ್ ಇನ್ಕ್ರೀಸಿಂಗ್ ಹಿಸ್ ಸ್ಪೀಡ್. ಪ್ರಥಮಾನ means increasing. Vegaha is speed. Prathamana vegaha. So who is increasing the speed? Such Hanuman. ಯಾರು ವೇಗವನ್ನು ಹೆಚ್ಚಿಸಿಕೊಳ್ತಾ ಇದ್ನೋ ಅಂತಹ ಹನುಮಂತ ಅಂತ.
ಖಗೇಂದ್ರ ವೇಗ, ಇನ್ನೊಂದು ಶಬ್ದ ಇದೆ ಖಗೇಂದ್ರ ವೇಗ. ಇದು ಕೂಡ ಪ್ರಥಮ ವಿಭಕ್ತಿಯಲ್ಲೇ ಇದೆ. ದಿಸ್ ಈಸ್ ಆಲ್ಸೋ ನಾಮಿನೇಟಿವ್ ಕೇಸ್. ಖಗ ಈಸ್ ಬರ್ಡ್. ಖಗ ಇಂದ್ರ ಮೀನ್ಸ್ ಲಾರ್ಡ್ ಆಫ್ ದಿ ಬರ್ಡ್ಸ್, ಪಕ್ಷಿಗಳ ರಾಜ. ಖಗ ಅಂದರೆ ಪಕ್ಷಿ, ಖಗೇಂದ್ರ ಅಂದರೆ ಪಕ್ಷಿಗಳ ರಾಜ. ಪಕ್ಷಿಗಳ ರಾಜ ಯಾರು? ಗರುಡ. ಅವನಂತಹ ವೇಗವುಳ್ಳವನು ಅಂತ ಅರ್ಥ. ಖಗೇಂದ್ರ ವೇಗ. ದಿ ಸ್ಪೀಡ್ ಲೈಕ್ ದಿ ಲಾರ್ಡ್ ಆಫ್ ಆರ್ ಕ್ಯಾಪ್ಟನ್ ಆಫ್ ದಿ ಬರ್ಡ್ಸ್. He is Garuda. So such Hanuman jumped. Why did he jump? ಅವನು ಯಾಕೆ ಹಾರಿದ? ಸೀತಾಂ ವಿಚೇತುಂ. ವಿಚೇತುಂ ಟು ಸರ್ಚ್, ಟು ಫೈಂಡ್ ಔಟ್. ವಿಚೇತುಂ ಹುಡುಕುವುದಕ್ಕೋಸ್ಕರವಾಗಿ. ಸೀತೆಯನ್ನು ಹುಡುಕುವುದಕ್ಕೋಸ್ಕರವಾಗಿ. ಸೀತಾಂ ವಿಚೇತುಂ ಟು ಫೈಂಡ್ ಔಟ್ ಸೀತಾ ಆರ್ ಟು ಸರ್ಚ್ ಸೀತಾ. ವಿಚ್ ಕೈಂಡ್ ಆಫ್ ಸೀತಾ? ಎಂತಹ ಸೀತೆಯನ್ನು? ದಶಕಂಠನೀತಾಂ. ರಾವಣನಿಂದ ಕದ್ದೊಯ್ಯಲ್ಪಟ್ಟಂತಹ ಸೀತೆಯನ್ನು ಅನ್ವಯ ಮಾಡಿಕೊಳ್ಳಿ. ರಾವಣನಿಂದ ಅಪಹರಿಸಲ್ಪಟ್ಟಂತಹ ಸೀತೆಯನ್ನು. ದಿ ಪರ್ಸನ್ ಹೂ ಈಸ್ ಕಿಡ್ನ್ಯಾಪ್ಡ್ ಬೈ ರಾವಣ ಆರ್ ಒನ್ ಹೂ ಈಸ್ ಕಿಡ್ನ್ಯಾಪ್ಡ್ ಬೈ ರಾವಣ. She is Dashakantha Neeta. Then, where did he jump? ಅವನು ಎಲ್ಲಿಗೆ ಹಾರಿದ? Where did Hanuman jump? He jumped into sky. So, ಪಥಿ ಚಾರಣಾನಾಂ. ಚಾರಣರು ಅಂತಂದರೆ ಸಿದ್ಧ ಪುರುಷರು. ಯಕ್ಷ, ಗಂಧರ್ವ, ಕಿನ್ನರ, ವಿದ್ಯಾಧರ ಇವರ ಮಾರ್ಗದಲ್ಲಿ. ಇವರು ಎಲ್ಲಿ ಸಂಚರಿಸ್ತಾರೆ ಅಂತಂದರೆ ಆಕಾಶದಲ್ಲಿ ಸಂಚರಿಸ್ತಾರೆ. ಆದ್ದರಿಂದ ಚಾರಣಾನಾಂ ಪಥಿ ಅಂದರೆ ಈ ಸಿದ್ಧ ಪುರುಷರ ಮಾರ್ಗದಲ್ಲಿ ಅಂತ ಅರ್ಥ. ಚಾರಣ ಮೀನ್ಸ್ ಕಿನ್ನರ, ಯಕ್ಷ, ಗಂಧರ್ವ ಎಟ್ಸೆಟ್ರಾ. ದೇ ಆರ್ ನಾಟ್ ಗಾಡ್, ಬಟ್ ದೇ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ನಾಟ್ ಮೆನ್. such a special person. Pathi means on the way or on the road. On the way of Charana means on the way of the gods. It means sky, because gods travel in the sky. So Charananam Pathi means sky. On the way of the gods. It means sky. So Hanuman Dashakantanitam Sitam Vichetum Pathi Charananam. Then he jumped into sky. It is okay. But where from? He jumped from the mountain Mahendra. ಅವನು ಎಲ್ಲಿಂದ ಹಾರಿದ?
ಅಂತಂದರೆ ಮಹೇಂದ್ರ ಪರ್ವತದಿಂದ ಹಾರಿದ. ಅದಕ್ಕೋಸ್ಕರ ಮಹೇಂದ್ರ ಶೈಲಸ್ಯ ಅಂತ ಹೇಳಿದರು. ಆಫ್ ದಿ ಮೌಂಟೈನ್ ಮಹೇಂದ್ರ, ಆಫ್ ದಿ ಹಿಲ್ ಮಹೇಂದ್ರ, ಪರ್ವತದ. ಪ್ರಸ್ಥಾತ್, ಪ್ರಸ್ಥ ಅಂತಂದರೆ ಪರ್ವತದ ಮೇಲ್ಭಾಗದಲ್ಲಿರುವಂತಹ ಸಮತಟ್ಟಾದಂತಹ ಪ್ರದೇಶ. ಅಂದರೆ ಮಹೇಂದ್ರ ಪರ್ವತದ ಮೇಲೆ ಸಮತಟ್ಟಾದಂತಹ ಸ್ಥಳ ಇತ್ತು, ಅಲ್ಲಿಂದ ಹಾರಿದ ಅಂತ ಅರ್ಥ. ಪ್ರಸ್ಥ ಮೀನ್ಸ್ ದಿ ಫ್ಲ್ಯಾಟ್ ಏರಿಯಾ, ದಿ ಫ್ಲ್ಯಾಟ್ ಏರಿಯಾ ಆನ್ ದಿ ಟಾಪ್ ಆಫ್ ದಿ ಹಿಲ್ or on the top of the mountain. So Hanuman jumped from the flat area of the mountain Mahendra. Mahendra Shailasya Prasthat. Now we have completed all the words. Tataha means then. So Tataha, then Hanuman, Lord Hanuman, Prathamana Vegaha, increasing his speed, Khagendra Vegaha, the speed, who has the speed like Garuda or Lord of birds, such Hanuman, Dashakantanitam, the person who is kidnapped by Ravana, Sitam, goddess Sita, Vichetum, to search or find out, to find out, Charananam Pathi, in the sky, Mahendra Shailasya Prasthat, from the flat area of the mountain Mahendra, Udasthat, jumped. Prathamana Vegaha, it is also adjective for Hanuman, increasing his speed. This is ಅನ್ವಯ. ಅನ್ವಯವನ್ನು ನೋಡಿಕೊಳ್ಳಿ. ತತಃ, ಆಮೇಲೆ, ಹನುಮಾನ್ ಅಥವಾ ಪ್ರಥಮಾನ ವೇಗ, ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಿರುವಂತಹ, ಖಗೇಂದ್ರ ವೇಗ, ಗರುಡನಂತೆ ವೇಗವುಳ್ಳಂತಹ ಹನುಮಾನ್, ಹನುಮಂತನು, ದಶಕಂಠನೀತಾಂ, ರಾವಣನಿಂದ ಅಪಹರಿಸಲ್ಪಟ್ಟಂತಹ ಸೀತಾಂ, ಸೀತೆಯನ್ನು, ವಿಚೇತುಂ, ಹುಡುಕುವುದಕ್ಕೋಸ್ಕರ, ಚಾರಣಾನಾಂ ಪಥಿ, ಸಿದ್ಧಪುರುಷರ ದಾರಿಯಾದಂತಹ ಆಕಾಶದಲ್ಲಿ, ಮಹೇಂದ್ರ ಶೈಲಸ್ಯ ಪ್ರಸ್ಥಾತ್, ಮಹೇಂದ್ರ ಶೈಲ ಪರ್ವತದ ಮೇಲೆ ಇರುವಂತಹ ಸಮತಟ್ಟಾದಂತಹ ಪ್ರದೇಶದಿಂದ, ಉದಸ್ಥಾತ್, ಹಾರಿದನು. ಸೊ ಹಿ ಜಂಪ್ಡ್ ಫ್ರಮ್ ದಿ ಮೌಂಟೈನ್ ಮಹೇಂದ್ರ ಆ್ಯಂಡ್ ಕ್ರಾಸ್ಡ್ ದಿ ಓಷನ್ ಆ್ಯಂಡ್ ರೀಚ್ಡ್ ಲಂಕಾ. ದಿಸ್ ಈಸ್ ದಿ ಫಸ್ಟ್ ಶ್ಲೋಕ ಆರ್ ಫಸ್ಟ್ ವರ್ಸ್ ಆಫ್ ಚಂಪು ರಾಮಾಯಣ. So we can see the next class on Thursday. According to our timetable, we have BSc students have no class on Tuesday and BCA students have no class on Wednesday. So we can break the class on Wednesday and we continue from Thursday. And another one,
I think you want some basic knowledge in Sanskrit, because in this semester you have to write essay in Sanskrit, and you have to write letters in Sanskrit, patra lekhana and prabandha lekhana, essay writing and letter writing. So you have to know how to write Sanskrit, otherwise you can't compose, or you can't write essay in the examination. So basic knowledge is compulsory for everyone. So we do some classes, or we do one class weekly for the basic knowledge. ಸಾಮಾನ್ಯ ಜ್ಞಾನ ಇಲ್ಲ ಅಂತಾದರೆ ಪ್ರಬಂಧವನ್ನು ಬರೆಯುವುದು, ವಾಕ್ಯವನ್ನು ಮಾಡುವುದು ಇದು ಯಾವುದು ಸಾಧ್ಯ ಇಲ್ಲ. ಆದ್ದರಿಂದ ವಾರಕ್ಕೆ ಒಂದು ಸಾಮಾನ್ಯ ತರಗತಿಯನ್ನು ಮಾಡೋಣ. ಆಗ ನಿಮಗೆ ವಾಕ್ಯಗಳನ್ನು ಮಾಡೋದು ತುಂಬ ಸುಲಭ ಆಗತ್ತೆ. ಮುಂದಿನ ತರಗತಿಯನ್ನು ಗುರುವಾರ ನೋಡೋಣ. ಸಂಶಯ ಏನಾದರೂ ಇದ್ದರೆ ಕೇಳಿ, ಮುಂದಿನ ತರಗತಿಯಲ್ಲಿ ಹೇಳ್ತೇನೆ.